ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು PDF ಎಡಿಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಯೂಶ್ವಲಿ ನೀವು ಇಂಥ ಕೇಸ್ಗಳನ್ನ ಎನ್ಕೌಂಟರ್ ಮಾಡಿರ್ತೀರಾ. ಲೈಕ್ ಇಲ್ಲಿ ನೋಡಿ, ಪ್ರೆಸಿಲ್ಲಾ ಥಾಮಸ್ ಅಂತ ಇದೆ. ಸೊ ಈ ರೀತಿ ಯಾವ್ದಾದ್ರು ಒಂದು ಬಿಲ್ ಇರುತ್ತೆ, ಅಥವಾ ಏನಾದರೂ ಒಂದು PDF ಇರುತ್ತೆ, ಅಥವಾ ರೆಸ್ಯೂಮ್ ಇರುತ್ತೆ, ಬಟ್ ನಿಮ್ಮದು ಜಸ್ಟ್ ನೇಮ್ನ ಚೇಂಜ್ ಮಾಡಬೇಕಿರುತ್ತೆ. ಸೊ ಈ ಥರ PDF ನೀವು ವರ್ಡ್ಗೆ ಕನ್ವರ್ಟ್ ಮಾಡಿದರೆ ಹೆಂಗೆಂಗೋ ಫಾರ್ಮ್ಯಾಟ್ ಆಗಿಬಿಟ್ಟು ನಿಮಗೆ ಎಡಿಟೇ ಮಾಡೋಕ್ಕಾಗಲ್ಲ. ನಿಮಗೆ ಇದೇ ಫಾರ್ಮ್ಯಾಟಲ್ಲಿ ಇರಬೇಕು, ಹೀಗೆ ಇರಬೇಕು, ಜಸ್ಟ್ ನೇಮ್ನ ಚೇಂಜ್ ಮಾಡಬೇಕಿರುತ್ತೆ. ಇಂಥ ಟೈಮಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ PDF ಇರುತ್ತಲ್ಲ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಸೆಜ್ಡಾ ಅಂತ ಸರ್ಚ್ ಮಾಡಿ, sejda.com ಬರುತ್ತೆ. ಇದನ್ನ ಓಪನ್ ಮಾಡಿ. ಇಲ್ಲಿ ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ. ಲೈಕ್ PDF ಎಡಿಟರ್ ಆಗಿರ್ಬೋದು, PDF ಕಂಪ್ರೆಷನ್, ಏನಾದ್ರು ಒಂದು 10 ಪೇಜ್ ಇರುತ್ತೆ, ಯಾವ್ದಾದ್ರು ಒಂದು 2 ಪೇಜ್ನ ಡಿಲೀಟ್ ಮಾಡಬೇಕಿರುತ್ತೆ. ಆ ಥರ ಪೇಜ್ಗಳನ್ನ ಡಿಲೀಟ್ ಮಾಡ್ಬೋದು, ಮರ್ಜ್ ಮಾಡ್ಬೋದು, ಸ್ಪ್ಲಿಟ್ ಮಾಡ್ಬೋದು, ಕ್ರಾಪ್ ಮಾಡ್ಬೋದು, ತುಂಬ ಆಪ್ಷನ್ಸ್ ಇದೆ. ಇದು ಒಂಥರ ಏನು ಬೇಕಾದರೂ ಮಾಡ್ಬೋದು PDF ಅಲ್ಲಿ. ಆ ರೀತಿ ಇದರಲ್ಲಿ ನಾನೀಗ ಜಸ್ಟ್ ಒಂದು ಹೇಗೆ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಎಡಿಟ್ ಎ PDF ಡಾಕ್ಯುಮೆಂಟ್ ಅಂತ ಇದೆಯಲ್ಲ, ಇದು ಫ್ರೀ ಟೂಲ್. ಲೈಕ್ ಏನಾದ್ರು ನಿಮ್ಗೆ ಇನ್ನೂ ಜಾಸ್ತಿ ಏನಾದ್ರು ಮಾಡಬೇಕು ಅಂದರೆ, ಲೈಕ್ ಅನ್ಲಿಮಿಟೆಡ್ ಆಗಿ ಮಾಡಬೇಕು ಅಂತ ಅಂದಾಗ ನೀವು ಸಬ್ಸ್ಕ್ರಿಪ್ಷನ್ ತಗೋಬೇಕಿರುತ್ತೆ. ನೀವು ದಿನಕ್ಕೆ ಸ್ವಲ್ಪ ಲಿಮಿಟೆಡ್ ಇರುತ್ತೆ, ಅಷ್ಟನ್ನ ನೀವು ಯೂಸ್ ಮಾಡ್ಕೋಬೋದು ಫ್ರೀಯಾಗಿ. ಹೇಗೆ ಅಂದರೆ, ಇಲ್ಲಿ ಅಪ್ಲೋಡ್ ಮಾಡಬೇಕಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ PDF ಅಪ್ಲೋಡ್ ಮಾಡಬೇಕಿರುತ್ತೆ. ಈಗ ಜಸ್ಟ್ ನಾನು ಇಲ್ಲಿ ಒಂದು ಆತ್ವೇದು ಇಂಟರ್ನೆಟ್ ಬಿಲ್ ತೋರಿಸ್ತಾ ಇದ್ದೀನಲ್ಲ, ಇದನ್ನ ಓಪನ್ ಮಾಡಿದೆ. ಇಲ್ಲಿ ಬಂದೆ, ಇಲ್ಲಿ ಜಸ್ಟ್ ನಿಮ್ಮ ನೇಮ್ನ ಚೇಂಜ್ ಮಾಡಬೇಕಿರುತ್ತೆ. ಹೇಗೆ ಅಂದರೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಿಂಗೆ ಏನು ಬೇಕಾದರೂ ನೇಮ್ನ ಚೇಂಜ್ ಮಾಡ್ಬೋದು. ಈಗ ಜೈಕಾಂತ್ ಅಂತ ಸುಮ್ಮನೆ ಹಿಂಗೆ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮ್ಮ ಅಕೌಂಟ್ ಇಲ್ಲಿ ಯಾವುದನ್ನ ಬೇಕು ಅದನ್ನ ಚೂಸ್ ಮಾಡಿ. ಅದಾದಮೇಲೆ ಇಲ್ಲಿ ಅಕೌಂಟ್ ನಂಬರ್ ಇದೆಯಲ್ಲ, ಇದನ್ನು ಬೇಕಾದ್ರೆ ಚೇಂಜ್ ಮಾಡಬೇಕಾ, ಚೇಂಜ್ ಮಾಡ್ಕೊಳ್ಳಿ, ಏನು ಬೇಕೋ ಅದನ್ನ. ಇನ್ನು ನಿಮ್ದೇನೋ ಕೇಬಲ್ ಆ ಥರ ಏನಾದ್ರು ಚೇಂಜ್ ಮಾಡಬೇಕಾ, ಅದನ್ನೂ ಚೇಂಜ್ ಮಾಡ್ಕೋಬೋದು. ಏನು ಬೇಕೋ ಅದನ್ನ ಚೇಂಜ್ ಮಾಡ್ಬೋದು. ಚೇಂಜ್ ಮಾಡಾದಮೇಲೆ ನೀವು ಅಪ್ಲೈ ಚೇಂಜಸ್ ಅಂತ ಕೊಡ್ಬೋದು. ಅದ್ರ ಜೊತೆಗೆ ನಿಮಗೆ ಲೈಕ್ ಏನಾದರೂ ಬೇರೆದನ್ನ ಆ್ಯಡ್ ಮಾಡಬೇಕು ಅಂತ ಇದ್ದರೆ ಅದನ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಲಿಂಕ್ಗಳನ್ನ, ಇಮೇಜ್ನ ಆ್ಯಡ್ ಮಾಡ್ಬೋದು. ಏನಾದ್ರು ನೀವು ಸಿಗ್ನೇಚರ್ ಮಾಡಬೇಕಾ, ಜಸ್ಟ್ ನ್ಯೂ ಸಿಗ್ನೇಚರ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ನೇಮ್ ಏನು, ಜಸ್ಟ್ ಈಗ ಜಯಕಾಂತ್ ಅಂತ ಅಂದೆ, ಜಯಕಾಂತ್ ಈ ಥರ ಹಾಕ್ಬಿಟ್ಟು ನಿಮಗೆ ಯಾವುದು ಬೇಕು ಅದನ್ನ ಚೂಸ್ ಮಾಡಿ. ನಾನು ಜಸ್ಟ್ ಸುಮ್ಮನೆ ಈಗ ಯಾವುದೋ ಒಂದು ಚೂಸ್ ಮಾಡ್ತಾಯಿದ್ದೀನಿ. ಇದನ್ನ ಚೂಸ್ ಮಾಡಿಬಿಟ್ಟು ಎಲ್ಲಿಗೆ ನೀವು ಸೈನ್ ಹಾಕಬೇಕು ಅಂತ ಇರ್ತೀರಾ, ಈ ಥರ ಹಾಕ್ಬಿಟ್ಟು ನೀವು ಅಪ್ಲೈ ಚೇಂಜಸ್ ಅಂತ ಕೊಡ್ಬೋದು. ಅಥವಾ ವೈಟ್ ಔಟ್, ಈಗ ಈ ಎಲಿಮೆಂಟ್ ಬೇಡ, ಈ ಥರ ರಿಮೂವ್ ಮಾಡ್ಬೋದು. ಅದು ಬಿಟ್ಟರೆ ಇನ್ನೇನಾದರೂ ಲೈಕ್ ಏನಾದ್ರು ಹೈಲೈಟ್ ಮಾಡಬೇಕು ಅಂತ ಅಂದರೆ, ಈಗ ಎಕ್ಸಾಂಪಲ್ ಇದನ್ನೇ ಮಾಡಬೇಕು ಅಂತ ಇರ್ತೀರ, ಈ ಥರ ಹೈಲೈಟ್ ಕೂಡ ಮಾಡ್ಬೋದು. ಹಾಗೆ ಇನ್ನೇನಾದರೂ ಬೇರೆ ಶೇಪ್ಗಳನ್ನ ಆ್ಯಡ್ ಮಾಡಬೇಕು, ಆ್ಯರೋ, ಈ ಥರ ಆ್ಯಡ್ ಮಾಡ್ಕೋಬೋದು. ಈ ರೀತಿ ನೀವು PDF ಈಸಿಯಾಗಿ ಎಡಿಟ್ ಮಾಡ್ಬೋದು. ಎಡಿಟ್ ಮಾಡಾದಮೇಲೆ ಅಪ್ಲೈ ಚೇಂಜಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಪ್ರಾಸೆಸ್ ಆಗಿಬಿಟ್ಟು ಈ ರೀತಿ ತೋರಿಸುತ್ತೆ. ಈಗ ನೋಡಿ, ನಾನೆಲ್ಲ ಎಡಿಟ್ ಮಾಡಿರೋದು ಲೈಕ್ ಜೈಕಾಂತ್ ಅಂತ ಚೇಂಜ್ ಮಾಡಿದ್ದೀನಿ. ಬಟ್ ಅದಕ್ಕೂ ಇದಕ್ಕೂ ನಿಮಗೇನು ಡಿಫ್ರೆನ್ಸೇ ಅನಿಸಲ್ಲ. ಎಲ್ಲ ಲೈಕ್ ಲೆಟರ್ಸ್ ಏನಿದೆ ಅದೇ ಥರ ಇರುತ್ತೆ. ಅದೇ ನೀವು ವರ್ಡಿಗೆ ಕನ್ವರ್ಟ್ ಮಾಡಿದರೆ ಹೆಂಗೆಂಗೋ ಚೇಂಜಸ್ ಆಗೋಗ್ಬಿಟ್ಟಿರುತ್ತೆ, ಜಾತ್ರೆ ಆಗೋಗಿರುತ್ತೆ. ಈ ರೀತಿ ಚೇಂಜ್ ಮಾಡಿಬಿಟ್ಟು ನೀವು ಇಲ್ಲಿ ನೇಮ್ ಬೇಕಾದ್ರೆ ಚೇಂಜ್ ಮಾಡ್ಕೊಳೋದ್ರೆ ಮಾಡ್ಕೋಬೋದು. ಅದಾದಮೇಲೆ ಡೌನ್ಲೋಡ್ ಮಾಡ್ಕೊಳೋದು ಅಷ್ಟೇ. ಈ ರೀತಿ ನೀವು ಈಸಿಯಾಗಿ ರೆಸ್ಯೂಮ್ ಆಗಿರ್ಬೋದು, ಬಿಲ್ಗಳಾಗಿರ್ಬೋದು, ಏನು ಬೇಕಾದ್ರೂ ಈಸಿಯಾಗಿ ಎಡಿಟ್ ಮಾಡಿಬಿಟ್ಟು ನೀವು ಎಲ್ಲಿಗೆ ಬೇಕಾದ್ರೆ ಸಬ್ಮಿಟ್ ಮಾಡ್ಬೋದು. ಹಾಗೆ ಮರ್ಜ್ ಆಪ್ಷನ್ ಇದೆ, ಡಿಲೀಟ್ ಆಪ್ಷನ್ ಇದೆ. ಇಲ್ಲಿ ಈಗ ಒಂದೇ ಪೇಜ್ ಇರೋದು. ಈಗ ಎಕ್ಸಾಂಪಲ್ ಮರ್ಜ್ ಅನ್ನೋದಕ್ಕೆ ಈಗ 2 ಅಪ್ಲೋಡ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ. ಈಗ ಆಲ್ರೆಡಿ ಒಂದು PDF ಇದೆ, ಇನ್ನೂ ಒಂದು PDF ಎಡಿಟ್ ಮಾಡಬೇಕು ಅಂದ್ಕೊಳ್ಳಿ. ಈ ಥರ ಚೂಸ್ ಮಾಡ್ಬೋದು. ಈಗ ಇಂಟರ್ನೆಟ್ ಬಿಲ್ಲೇ ನಾನು ಬೇರೆದು ಯಾವ್ದನ್ನ ಒಂದು ಚೂಸ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರ ಚೂಸ್ ಮಾಡಿಬಿಟ್ಟು ಈಗ ಇದರಲ್ಲಿ ಸ್ವಲ್ಪ ಪೇಜಸ್ಗಳಿದೆ, ಇಲ್ಲೊಂದು PDF ಇದೆ, ಇಲ್ಲೊಂದು PDF ಇದೆ. ಎರಡನ್ನೂ ಮರ್ಜ್ ಮಾಡಬೇಕು ಅಂದರೆ ಮರ್ಜ್ PDF ಅಂತ ಕೊಡಿ. ಇಲ್ಲಿ ಪ್ರಾಸೆಸ್ ಆಗಿಬಿಟ್ಟು PDF ಬರುತ್ತೆ. ಇಲ್ಲಿ ನೋಡಿ, ಇಂಟರ್ನೆಟ್ ಬಿಲ್ಲು ಕೆಳಗಡೆ ಅದೊಂದು ನೋಟಿಫಿಕೇಷನ್, ಅದು ಡೌನ್ಲೋಡ್ ಮಾಡಿಟ್ಟಿದೆ. ಈ ರೀತಿ ಮರ್ಜ್ನ ಮಾಡ್ಬೋದು. ಏನಾದರೂ ಇದರಲ್ಲಿ ಪೇಜ್ನ ಡಿಲೀಟ್ ಮಾಡಬೇಕಾ, ಡಿಲೀಟ್ ಪೇಜಸ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಈ ಥರ ಓಪನ್ ಆಗುತ್ತೆ. ನಿಮಗೆ ಯಾವ ಪೇಜ್ ಬೇಕು ಅದನ್ನ ಡಿಲೀಟ್ ಮಾಡ್ಬೋದು. ಹಿಂಗೆ ಈ ರೀತಿ ಡಿಲೀಟ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಬೇಕಾದ್ರೆ ಈ ಥರ ಕಾಮ ಹಾಕ್ಬಿಟ್ಟು ಯಾವ ಪೇಜ್ ಬೇಕು ಅದನ್ನ ಡಿಲೀಟ್ ಮಾಡ್ಬೋದು. ಲೈಕ್ 16 ಇದೆ, 11, 10, 7 ಈ ಥರ ಕೊಟ್ಬಿಟ್ಟು ಡಿಲೀಟ್ ಮಾಡ್ಬೋದು. ಓಕೆ, ಇಲ್ಲಿ ಪಾಯಿಂಟ್ ಕೊಟ್ಟಿದೆ, ಇದನ್ನ ಹಾಕ್ಬಿಟ್ಟು ಅಪ್ಲೈ ಚೇಂಜಸ್ ಅಂತ ಕೊಡಿ. ಸೊ ನೀವು ಯಾವುದ್ಯಾವ್ದು ಚೂಸ್ ಮಾಡಿರ್ತೀರ ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ನಿಮಗೆ
ಒಂದು ಫೈನಲ್ PDF ನ ಕೊಡುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ರೀತಿ ಸಿಂಪಲ್ಲಾಗಿ ಈ ವೆಬ್ಸೈಟ್ನ ಯೂಸ್ ಮಾಡಿಕೊಂಡು ನೀವು PDF ನ ಎಡಿಟ್ ಮಾಡ್ಬೋದು. ಸೊ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.